ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಹೌ ಟು ಲಿವ್ ಆನ್ ಎ ಆಫ್ ಪಾಯ್ಸ್ ಕೊಂಕಣಿ ಸ್ಟೋರಿ ಫ್ರಮ್ ಸಾಲ್ಸೆಟ್ ಗೋವಾ, ಈ ಒಂದು ಕಥೆಯ ಕನ್ನಡದ ಒಂದು ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ಮೊದಲಿಗೆ ಈ ಒಂದು ಕಥೆಯ ಮುಖ್ಯ ಒಂದು ಮೇನ್ ಥೀಮನ್ನು ಗಮನಿಸಿದಾಗ, ಬರೋ ಎಂಬ ಹುಡುಗಿ ತಾನು ಕೇವಲ ಒಂದು ಸಣ್ಣ ನಾಣ್ಯದಲ್ಲಿ ಬದುಕಬಲ್ಲೆ ಅಂತ ಸವಾಲಾಗ್ತಾಳೆ. ಆದರೆ ಅವಳು ಸೋಮಾರಿಯಾಗಿದ್ದರೂ ಕೂಡ ತುಂಬ ಸಂಕಷ್ಟ ಸಮಯದಲ್ಲಿ ಅವಳ ಒಂದು ಆತ್ಮವಿಶ್ವಾಸ ಆಕೆಯನ್ನು ಯಶಸ್ಸಿನತ್ತ ಕೊಂಡೊಯ್ಯುವಂತಹ ಒಂದು ಕಥೆಯಾಗಿರುತ್ತೆ. ಅಂದರೆ ಈ ಕಥೆಯಲ್ಲಿ ರಾಜಕುಮಾರ ಅವಳ ಮಾತನ್ನು ಪರೀಕ್ಷಿಸಲು ಅವಳನ್ನು ನಡು ಸಮುದ್ರದಲ್ಲಿ ಕೇವಲ ಒಂದು ಅರ್ಧ ಪೈಸೆಯೊಂದಿಗೆ ಬಿಟ್ಟು ಹೋದಾಗ ಅವಳಲ್ಲಿ ಎದೆಗುಂದೋದಿಲ್ಲ. ಆಕೆ ಆ ಒಂದು ಸಮಯದಲ್ಲಿ ತನ್ನ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸ್ತಾಳೆ, ಅಪಾರ ಸಂಪತ್ತನ್ನು ಗಳಿಸ್ತಾಳೆ. ಮತ್ತು ಆ ರಾಜಕುಮಾರ ಬಡ ಹುಡುಗಿಯನ್ನು ಮದುವೆಯಾಗುವುದು ಮತ್ತು ಅವಳ ಸಾಮರ್ಥ್ಯವನ್ನು ಗುರುತಿಸುವುದು ಸಾಮಾಜಿಕ ಒಂದು ಸ್ಥಾನಮಾನಕ್ಕಿಂತ ಗುಣಕ್ಕೆ ಹೆಚ್ಚು ಬೆಲೆ ಎಂಬುದನ್ನು ಈ ಕತೆ ತೋರಿಸುತ್ತೆ. ಮೊದಲಿಗೆ ಈ ಕತೆ ಅಂತಕ್ಕಂಥದ್ದು ಪ್ರಾರಂಭ ಆಗ್ತಕ್ಕಂಥದ್ದು ಒಂದು ಬಡ ಮಹಿಳೆ, ಒಂದು ಮುದುಕಿಯ ಮಹಿಳೆ. ಆಕೆಗೆ ವಯಸ್ಸಿಗೆ ಬಂದಂತಹ ಒಬ್ಬಳು ಮಗಳಿರ್ತಾಳೆ. ಅವಳು ತನ್ನ ತಾಯಿಗೆ ದಿನನಿತ್ಯದ ಕೆಲಸಗಳಲ್ಲಿ ಸಹಾಯ ಮಾಡುವ ವಯಸ್ಸಿನವಳು ಆಗಿದ್ದರೂ ಕೂಡ ಅವಳು ತುಂಬ ಸೋಮಾರಿಯಾಗಿರೋದ್ರಿಂದ ತನ್ನ ತಾಯಿಗೆ ಯಾವುದೇ ಕೆಲಸ ಮಾಡೋದಿಲ್ಲ. ಅವಳ ತಾಯಿ ಬೇಗನೆ ಎದ್ದು ಅಡಿಗೆ ಮತ್ತು ಆ ಮನೆ ಕೆಲಸ ಮಾಡ್ತಕ್ಕಂಥದ್ದನ್ನೆಲ್ಲ ಮಾಡ್ತಾ ಇರ್ತಾಳೆ. ಆದರೆ ಈ ಹುಡುಗಿ ಏನು ಮಾಡ್ತಾಳೆ, ಆ ಬೆಳಗ್ಗೆ ಎಲ್ಲ ಹಾಸಿಗೆಯಲ್ಲಿ ಮಲಗಿರ್ತಾ ಇರ್ತಾಳೆ. ಪ್ರತಿದಿನ ಬೆಳಗ್ಗೆ ಅವಳ ತಾಯಿ ಮಗಳನ್ನು ಕರೆದು ಎದ್ದೇಳು ಬರೋ, ಬೆಳಗಾಯಿತು ಅಂತ ಆಕೆ ಎಬ್ಬರಿಸ್ತಾ ಇರ್ತಾಳೆ. ಅಲ್ಲಿ ಸೂರ್ಯ ಹುಟ್ಟಿ ಚೆನ್ನಾಗಿ ಬೆಳಕಾಗಿದ್ದರೂ ಕೂಡ ಆ ಮಗಳು ಎದ್ದಿರೋದಿಲ್ಲ. ಆದರೆ ತಾನು ಆ ಒಂದು ಬಾಚಣಿಗೆಯನ್ನು ತಗೊಂಡು ಕೂದಲನ್ನು ಅಲಂಕರಿಸ್ಕೊಳ್ತಕ್ಕಂಥದ್ದು ಮತ್ತು ನಾನು ಒಂದು ನಾಣ್ಯ ಸಿಕ್ಕರೆ ಸಾಕು, ನಾನು ಬದುಕುತ್ತೇನೆ ಅಂತ ಆ ಮಗಳು ಬರೋ ಯಾವಾಗಲೂ ಹೇಳ್ತಾ ಇರ್ತಾಳೆ. ಅವಳು ತನ್ನದೇ ಆದಂತಹ ಒಂದು ನಿಧಾನವಾಗಿ ಎದ್ದು ತಿಂಡಿ ತಿಂದು ಮತ್ತು ಬಟ್ಟೆ ಹಾಕ್ಕೊಂಡು ಕೂದಲನ್ನು ಬಾಚ್ಕೊಳ್ತಾ ಇರ್ತಾಳೆ. ಇದು ಪ್ರತಿದಿನ ಹೀಗೆ ನಡೀತಾ ಇರುತ್ತೆ. ಒಂದು ದಿನ ಆ ರಾಜಕುಮಾರನು ಆ ಮುದಿ ಮಹಿಳೆಯ ಗುಡಿಸಲಿನ ಮುಂದೆ ಹಾದು ಹೋಗ್ತಾ ಇರ್ತಾನೆ. ಆ ಮುದುಕಿ ಮಹಿಳೆ ಎದ್ದೇಳು ಬರೋ, ಬೆಳಗಾಯಿತು, ಸೂರ್ಯ ತುಂಬ ಮೇಲೆ ಬಂದಿದ್ದೇನೆ, ಎದ್ದೇಳು ಅಂತ ಹೇಳೋದನ್ನು ಆ ರಾಜ ಕೇಳಿಸ್ಕೊಳ್ತಾನೆ. ಅದಕ್ಕೆ ಆ ಬರೋ ಒಂದು ಉತ್ತರವನ್ನು ಹೇಳ್ತಾಳೆ. ಆ ಸೂರ್ಯನು ಮಂಟಪದವರೆಗೆ ಹೋಗದೆ ಇದ್ದರೆ ಹೋಗಲಿ, ನಾನು ದಾರ ಅಥವಾ ಬಾಚಣಿಗೆ ಇಲ್ಲದೆ ಕೂದಲನ್ನು ಅಲಂಕಾರ ಮಾಡ್ಕೊಳ್ತಾ ಇದ್ದೇನೆ, ಒಂದೇ ಒಂದು ನಾಣ್ಯದಲ್ಲಿ ನಾನು ಬದುಕ್ತೇನೆ ಅಂತ ಹೇಳ್ತಾಳೆ. ಈ ಕೊನೆ ಮಾತುಗಳು ಆ ರಾಜನ ಮೇಲೆ ಒಂದು ರೀತಿ ತುಂಬ ಪ್ರಭಾವವನ್ನು ಬೀರ್ಬಿಡುತ್ತೆ. ಅವನೇನು ಮಾಡ್ತಾನೆ, ಆ ಬರೋಳನ್ನು ಮದುವೆಯಾಗಲು ಮತ್ತು ಆಕೆಯ ಅತ್ಯಂತ ಚಿಕ್ಕ ಒಂದು ತಾಮ್ರದ ನಾಣ್ಯದಿಂದ ಹೇಗೆ ಬದುಕಬಲ್ಲಳು ಅನ್ನೋದನ್ನು ಆತ ಪರೀಕ್ಷಿಸಬೇಕು ಅಂತ ಅಂದ್ಕೋತಾನೆ. ತಾನು ರಾಜಕುಮಾರನಾಗಿರೋದ್ರಿಂದ ಒಬ್ಬ ಬಡ ಮಹಿಳೆಯನ್ನು ಮದುವೆಯಾಗೋದು ಸುಲಭವಲ್ಲ ಅಂತ ಅವನಿಗೆ ಗೊತ್ತಿತ್ತು. ಆದ್ದರಿಂದ ಅವನು ಹೋಗಿ ತನ್ನ ತಂದೆಯ ಕುದುರೆ ಲಾಯದ ಒಂದು ಕೊಟ್ಟಿಗೆಯಲ್ಲಿ ಮಲಗಿರ್ತಾನೆ. ಅರಮನೆಯಲ್ಲಿ ಪ್ರತಿಯೊಬ್ಬರು ಅವನನ್ನು ಕಳೆದೋಗಿದ್ದಾನೆ ಅಂತ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ. ಆ ದಿನ ಸಂಜೆ ಅರಮನೆಯ ದಾಸಿಯರು ಕುದುರೆಗಳಿಗೆ ಆಹಾರ ಕೊಡೋದಕ್ಕೆ ಬಂದಾಗ ಅವರು ಅಲ್ಲಿ ರಾಜಕುಮಾರನನ್ನು ನೋಡ್ತಾರೆ. ಅವರು ಎಲ್ಲ ಕಡಲೆಕಾಳುಗಳನ್ನು ತಾವೇ ತಿಂದು ಸಿಪ್ಪೆಗಳನ್ನು ಕುದುರೆಗಳಿಗೆ ಹಾಕ್ತಾರೆ. ರಾಜಕುಮಾರನಿಗೆ ತನ್ನ ಕೋಪವನ್ನು ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವನು ತನ್ನ ಕುದುರೆ ಲಾಯದಿಂದ ಹೊರಗಡೆ ಬಂದು ಹೇಳ್ತಾನೆ, ನೀವು ಕಡಲೆಕಾಳುಗಳನ್ನು ನೀವೇ ತಿಂದು ಸಿಪ್ಪೆಗಳನ್ನು ಕುದುರೆಗಳಿಗೆ ಹಾಕ್ತೀರಿ, ನೀವು ದಿನದಿಂದ ದಿನಕ್ಕೆ ದಪ್ಪ ಆಗುತ್ತಾ ಇರೋದ್ರಲ್ಲಿ, ನನ್ನ ಕುದುರೆಗಳು ತೆಳ್ಳಗ ಆಗ್ತಾ ಇರೋದ್ರಲ್ಲಿ ಆಶ್ಚರ್ಯವೇ ಇಲ್ಲ ಅಂತ ಹೇಳ್ತಾನೆ. ಆ ದಾಸಿಯರು ರಾಜಕುಮಾರನ ಮಾತಿಗೆ ಕಿವಿಗೊಡದೆ, ಓಹ್, ನೀವಿಲ್ಲಿದ್ದೀರಾ ಮಹಾರಾಜರೇ, ನೀವಿಲ್ಲಿ ಏನು ಮಾಡ್ತಾ ಇದ್ದೀರಿ, ಇಡೀ ದೇಶವೇ ನಿಮಗಾಗಿ ಹುಡುಕಾಡ್ತಾ ಇದೆ, ಆದರೆ ನೀವಿಲ್ಲಿ ಈ ಒಂದು ಕುದುರೆ ಮನೆಯಲ್ಲಿ ಏನು ಮಾಡ್ತಾ ಇದ್ದೀರಾ ಅಂತ ಕೂಗ್ತಾರೆ. ಅವರು ರಾಜನಿಗೆ ತಾನು ಎಲ್ಲಿದ್ದೇನೆ ಅಂತ ಹೇಳಿದರೆ ಹೊಡೆಯುವುದಾಗಿ ರಾಜಕುಮಾರನು ಅವರನ್ನು ಬೆದರಿಸ್ತಾನೆ. ಆದರೆ ಆ ಹುಡುಗಿಯರು ಅವನ ಬೆದರಿಕೆಗೆ ಹೆದರಲ್ಲ. ಅವರು ನಗುತ್ತಾ ರಾಜನ ಬಳಿ ಓಡಿ ಹೋಗಿ, ಮಹಾರಾಜರೇ, ನಾವು ನಿಮಗೆ ಒಂದನ್ನು ಹೇಳಲೇ ಅಥವಾ ಎರಡನ್ನು ಹೇಳಲೇ ಅಂತ ಕೇಳ್ತಾರೆ. ತನ್ನ ಕಾಣೆಯಾದ ಮಗನ ಬಗ್ಗೆ ಚಿಂತನಾಗಿದ್ದ ರಾಜನು ಅಸಹನೆಯಿಂದ, ನಿಮಗೇನು, ನೀವು ತಿನ್ನುತ್ತೀರಿ ಮತ್ತು ಆಳುತ್ತೀರಿ, ನಾನು ನನ್ನ ಕಾಣೆಯಾದ ಮಗನ ಬಗ್ಗೆ ಯೋಚಿಸ್ತಾ ಇದ್ದೇನೆ ಅಂತ ಹೇಳ್ತಾನೆ. ಆಗ ದಾಸಿಯರು, ಪ್ರಭುಗಳೇ, ನೀವು ಕೇಳುವುದಾದರೆ ಒಂದು ಶುಭ ಸುದ್ದಿ ಅಂತ ಉತ್ತರಿಸ್ತಾರೆ. ರಾಜನು, ನೀವು ಒಂದನ್ನು ಹೇಳಿ ಅಥವಾ ಎರಡನ್ನು ಹೇಳಿ, ಆದರೆ ಅದು ಏನೇ ಇರಲಿ ಬೇಗ ಹೇಳಿ ಅಂತ ಹೇಳ್ತಾನೆ.
ನಾವು ಕುದುರೆಗಳಿಗೆ ಆಹಾರ ನೀಡಲು ಹೋದಾಗ ರಾಜಕುಮಾರನು ಆ ಲಾಯದಲ್ಲಿ ಮಲಗಿರೋದನ್ನು ನಾವು ನೋಡಿದ್ವಿ ಅಂತ ಹೇಳ್ತಾರೆ. ರಾಜನು ಕೂಡಲೇ ಆ ಲಾಯಕ್ಕೆ ಹೋಗಿ ರಾಜಕುಮಾರನನ್ನು ನೋಡಿ ಅವನಿಗೆ ಹೀಗೆ ಹೇಳ್ತಾನೆ, ನಿನಗೆ ಏನಾಗಿದೆ? ಯಾರಾದರೂ ನಿನಗೆ ಏನಾದರೂ ನೋವನ್ನು ಉಂಟು ಮಾಡಿದ್ರಾ? ನಿನಗೆ ಯಾರಾದರೂ ನೋವನ್ನು ಉಂಟು ಮಾಡೋ ಕೆಲಸ ಮಾಡಿದಾರಾ? ಯಾರಾದರೂ ನಿನ್ನ ಮೇಲೆ ಕೈ ಎತ್ತಿದಾರಾ? ನಾನು ಅವರ ಕೈಯನ್ನು ಕತ್ತರಿಸ್ತೇನೆ. ಯಾರಾದರೂ ನಿನ್ನ ಮೇಲೆ ಕಾಲೆತ್ತಿದರೆ ಅವರ ಕಾಲನ್ನು ಕತ್ತರಿಸ್ತೇನೆ. ಯಾರಾದರೂ ನಿನ್ನ ಮೇಲೆ ಕೆಟ್ಟ ಕಣ್ಣು ಹಾಕಿದರೆ ನಾನು ಅವರ ಕಣ್ಣನ್ನು ಕಿತ್ತಾಕ್ತೇನೆ. ನನಗೆ ಹೇಳು, ನಿನಗೆ ಏನು ಬೇಕಾದರೂ ನಾನು ಅದನ್ನು ಕೊಡಿಸ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ರಾಜಕುಮಾರನು ಉತ್ತರಿಸ್ತಾನೆ, ನನಗೇನು ಆಗಿಲ್ಲ, ಯಾರು ನನ್ನ ಮೇಲೆ ಕೈ ಅಥವಾ ಕಾಲು ಎತ್ತಿಲ್ಲ ಅಥವಾ ಕೆಟ್ಟ ಕಣ್ಣು ಹಾಕಿಲ್ಲ. ನನಗೆ ಒಂದು ವಿಷಯ ಬೇಕು. ನಾನು ಆ ಮುದುಕಿಯ ಮಗಳಾಗಿರ್ತಕ್ಕಂತಹ ಆ ಬರೋಳನ್ನು ಮದುವೆ ಆಗಬೇಕು ಅಂತ ಹೇಳ್ತಾನೆ. ನಿನಗೆ ಬೇಕಾಗಿರೋದು ಅಷ್ಟೇನಾ? ನೀನು ಇಚ್ಛೆ ಈಡೇರುತ್ತೆ, ಸಮಾಧಾನವಾಗಿರು, ಬಂದು ಊಟ ಮಾಡು ಅಂತೇಳಿ ರಾಜನು ರಾಜಕುಮಾರನನ್ನು ಕರೆದುಕೊಂಡು ಹೋಗ್ತಾನೆ. ಆ ಮುದುಕಿ ಮಹಿಳೆಯನ್ನು ಕರೆಯುವ ಮೊದಲು ರಾಜನು ಸಹಜವಾಗಿ ರಾಜಕುಮಾರನಿಗೆ ಇಂತಹ ಮೂರ್ಖತನದ ಮದುವೆಯಿಂದ ಹಿಂದೆ ಹೋಗು, ಇದನ್ನು ಮಾಡ್ಕೋಬೇಡ, ಆ ಬಡ ಹುಡುಗಿ ನಿನಗೆ ಯಾಕೆ ಅಂತ ಹೇಳ್ತಾನೆ. ಅವನೊಬ್ಬ ರಾಜಕುಮಾರ, ಮತ್ತು ಒಂದು ದಿನ ದೇಶವನ್ನು ಆಳಬೇಕಾಗಿರೋವನು ಭಿಕ್ಷುಕಿಗಿಂತ ಕಡೆಯಾದ ಹುಡುಗಿಯನ್ನು ಅವನು ಹೇಗೆ ಮದುವೆ ಆಗಲು ಸಾಧ್ಯ? ಆದರೆ ಆ ರಾಜಕುಮಾರನು ಹಠಮಾರಿಯಾಗಿರ್ತಾನೆ. ಆ ಹುಡುಗಿಯನ್ನು ಮದುವೆ ಆಗದೇ ಇದ್ದರೆ ತಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಕೂಡ ಹೇಳ್ತಾನೆ. ಆದ್ದರಿಂದ ರಾಜನು ಬೇರೆ ದಾರಿ ಇಲ್ಲದೆ ಆ ಮುದುಕಿ ಮಹಿಳೆಗೆ ಒಂದು ಮೆಸೇಜನ್ನು ಕಳಿಸಿ ಅವಳನ್ನು ಅರಮನೆಗೆ ಕರೆಸ್ತಾನೆ. ಆ ಮುದುಕಿ ತುಂಬ ಭಯಪಟ್ಟಿರ್ತಾಳೆ. ರಾಜನು ನನ್ನನ್ನು ಏಕೆ ಕರೆಸಿರಬಹುದು, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಅವಳು ಒಂದು ರೀತಿ ಆಶ್ಚರ್ಯ ಪಡ್ತಾ ಇರ್ತಾಳೆ. ಅವಳು ತುಂಬ ಯೋಚಿಸ್ತಾ ಇರ್ತಾಳೆ. ಆದರೆ ಅವಳಿಗೆ ಏನೂ ನೆನಪಾಗೋದಿಲ್ಲ. ಅದು ರಾಜನ ಆಜ್ಞೆಯಾಗಿತ್ತು. ಆದ್ದರಿಂದ ಮುದುಕಿ ಅಲ್ಲಿಗೆ ಅದನ್ನ ಪಾಲನೆ ಮಾಡ್ತಾ ಬರಬೇಕಾಗಿತ್ತು. ಆದ್ದರಿಂದ ಅವಳು ತುಂಬ ನಡುಗ್ತಾ ಭಯದಿಂದ ಅರಮನೆಗೆ ಹೋಗ್ತಾಳೆ. ಅವಳು ಆ ರಾಜನಿಗೆ ತಲೆಬಾಗಿ ನಮಸ್ಕಾರ ಮಾಡಿದಾಗ ರಾಜನು ಅವಳಿಗೆ ಕುರ್ಚಿಯ ಮೇಲೆ ಕುಳಿತುಕೊಳ್ಳೋದಕ್ಕೆ ಹೇಳ್ತಾನೆ. ಅದನ್ನು ಅವಳು ವಿನಯದಿಂದ ನಿರಾಕರಣೆ ಮಾಡ್ತಾಳೆ. ಅವಳು ತುಂಬ ಬಡವಳಾಗಿದ್ಲು. ಆ ಕುರ್ಚಿಯನ್ನು ಆಕೆ ನೋಡೇ ಇರಲಿಲ್ಲ. ಇನ್ನು ಅದರ ಮೇಲೆ ಕುಳಿತುಕೊಳ್ಳುವ ಮಾತೆಲ್ಲಿ. ರಾಜನೇ ಅವಳ ಕೈಯನ್ನು ಹಿಡಿದು ಮೆಲ್ಲಗೆ ಕುರ್ಚಿಯ ಮೇಲೆ ಕೂಳಿಸ್ತಾನೆ. ನಂತರ ಅವನು ನಾನು ನಿಮ್ಮೊಂದಿಗೆ ಒಂದು ಸಂಬಂಧವನ್ನು ಮಾಡ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ಮಗಳನ್ನು ನಮ್ಮ ಮಗನಿಗೆ ಮದುವೆ ಮಾಡಬೇಕು ಅಂತ ಹೇಳ್ತಾನೆ. ಆಗ ಮುದುಕಿ ಮಹಿಳೆ ಒಂದು ರೀತಿ ಭಯ ಪಟ್ಕೊಬಿಡ್ತಾಳೆ. ಓ ಮಹಾರಾಜರೇ, ನೀವು ನನ್ನನ್ನು ನೋಡಿ ತಮಾಷೆ ಮಾಡ್ತಾ ಇದ್ದೀರಾ? ನಿಮ್ಮ ಸ್ಥಾನಮಾನವೆಲ್ಲಿ, ನನ್ನದೆಲ್ಲಿ, ಇದು ಸಾಧ್ಯನಾ ಅಂತ ಕೇಳ್ತಾಳೆ. ರಾಜನು ಇದು ಹಾಸ್ಯ ಅಲ್ಲ, ರಾಜಕುಮಾರನು ಬರೋಳನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತ ಆ ಮುದುಕಿಗೆ ಹೇಳ್ತಾನೆ. ಆ ಮುದುಕಿ ಮಹಿಳೆಗೆ ಇದೆಲ್ಲ ಒಂದು ರೀತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಒಬ್ಬ ರಾಜನು ಒಬ್ಬ ಭಿಕ್ಷುಕಿಯ ಮಗಳನ್ನು ಹೇಗೆ ಮದುವೆಯಾಗಲು ಸಾಧ್ಯ, ಅದರಲ್ಲೂ ಸೋಮಾರಿ ನಿಷ್ಪ್ರಯೋಜಕಳಾದಂತಹ ಬರೋಳನ್ನು ಅಂತ ಆಕೆ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿ ಮಗಳು ಬರೋಳಿಗೆ ಇದೊಂದು ರೀತಿ ಶಾಕಿಂಗ್ ಆಗಿರುತ್ತೆ. ಅವಳ ತಾಯಿ ಮನೆಗೆ ಬಂದು ಮಲಗಿರ್ತಾಳೆ. ಅವಳು ತಾಯಿಯ ಬಳಿ ಬಂದು ಆಕೆಗೆ ಆರೋಗ್ಯ ಸರಿ ಇದೆಯಾ ಅಂತ ಕೇಳ್ತಾಳೆ. ಆ ಮುದುಕಿ ಮಹಿಳೆ ಅವಳನ್ನು ಅಲ್ಲಿಂದ ಎದ್ದು ಹೋಗು, ನನಗೆ ತೊಂದರೆ ಕೊಡಬೇಡ ಅಂತ ಹೇಳ್ತಾಳೆ. ಆದರೆ ಬರೋಗೆ ವಿಷಯವೇನಂತ ಗೊತ್ತಿರೋದಿಲ್ಲ. ಆಕೆ ಪಟ್ಟು ಹಿಡಿದು ಆ ಮುದುಕಿಯನ್ನು ಕೇಳ್ತಾಳೆ. ಕೇಳಿದಾಗ ಕೊನೆಗೆ ಆ ಮುದುಕಿ ರಾಜನು ತನ್ನನ್ನು ಕರೆಸಿದ್ದನ್ನು ಮತ್ತು ಅವಳ ಮದುವೆ ಪ್ರಸ್ತಾಪ ಮಾಡಿದ್ದನ್ನು ತಿಳಿಸ್ತಾಳೆ. ತಾನು ತುಂಬ ಯೋಚನೆಯಲ್ಲಿದ್ದೀನಿ, ಏನು ಮಾಡಬೇಕಂತ ತಿಳಿತಾ ಇಲ್ಲ ಅಂತ ಹೇಳ್ತಾಳೆ. ರಾಜಕುಮಾರನು ತನಗೆ ವಿವಾಹ ಒಂದು ಪ್ರಸ್ತಾಪ ಕೇಳಿದ್ದನ್ನು ಕೇಳಿ ತುಂಬ ಖುಷಿ ಪಡ್ತಾಳೆ. ಅವಳು ತನ್ನ ತಾಯಿಯನ್ನು ಎಬ್ಬಿಸಿ ಕೂಡಲೇ ರಾಜನ ಬಳಿಗೆ ಹೋಗೋಣ ಅಂತ ಹೇಳ್ತಾಳೆ. ಆ ಮನಸ್ಸಿಲ್ದಿದ್ರೂ ಕೂಡ ಆ ತಾಯಿ ಆ ರಾಜನ ಬಳಿಗೆ ಬರೋಳನ್ನು ಕರ್ಕೊಂಡು ಬರ್ತಾಳೆ. ಆ ರಾಜನು ರಾಜಕುಮಾರನಿಗೆ ವಿಷಯ ತಿಳಿಸ್ತಾನೆ. ಆಗ ಅವನು ಕೂಡ ತುಂಬ ಸಂತೋಷ ಪಡ್ತಾನೆ. ರಾಜನ ಮದುವೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾಳೆ. ಆದರೆ ಈ ಬಡ ಮಹಿಳೆಗೆ ತನ್ನ ಸಂಬಂಧಿಕರಿಗೆ ಒಂದು ರೀತಿ ಆತಿಥ್ಯ ನೀಡಲು ಕೂಡ ಅವಳ ಕೈಯಲ್ಲಿ ಆಗಿರೋದಿಲ್ಲ. ಆದರೆ ಮದುವೆಯ ಒಂದು ದೊಡ್ಡ ಸಂಭ್ರಮವಾಗಿತ್ತು. ಆ 1-2 ತಿಂಗಳ ನಂತರ ರಾಜಕುಮಾರನಿಗೆ ಹೇಳ್ತಾ ಇದ್ದಂಥ ಮಾತು ನೆನಪಾಯಿತು. ನಾನು ಒಂದು ಚಿಕ್ಕ ನಾಣ್ಯದಲ್ಲಿ ಬದುಕ್ತೇನೆ ಅಂತ. ಆದ್ದರಿಂದ ಅವನು ಕೂಡಲೇ ಅವಳನ್ನು ಪರೀಕ್ಷೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ವಿದೇಶಗಳಲ್ಲಿ ವ್ಯಾಪಾರ ಮಾಡಲು ಬಯಸಿದಾಗಿ ಅವನು ತನ್ನ ತಂದೆಗೆ ತನಗಾಗಿ ಒಂದು ಹಡಗನ್ನು ಮಾಡಿಕೊಡು ಅಂತ ಕೇಳ್ತಾನೆ. ರಾಜನು ತನಗೆ ಯಾವುದೇ ವ್ಯವಹಾರದ ಅಗತ್ಯವಿಲ್ಲ ಅಂತ ಹೇಳ್ತಾನೆ. ಆದರೆ ತಾನು
ವಯಸ್ಸಾದವನಾಗುತ್ತಿದ್ದೇನೆ ಅಂತ ರಾಜಕುಮಾರನು ಆ ರಾಜ್ಯದ ಜವಾಬ್ದಾರಿಯನ್ನು ನಾನು ವಹಿಸ್ಕೊಳ್ಬೇಕಾಗಿದೆ ಅಂತ ತಿಳಿಸ್ತಾನೆ. ರಾಜಕುಮಾರನಿಗೆ ಕನಿಷ್ಠ ಕೇವಲ ಕೆಲವು ತಿಂಗಳ ಕಾಲವಾದರೂ ಆ ಒಂದು ವ್ಯಾಪಾರಕ್ಕೆ ಹೋಗಬೇಕು, ಅದರಿಂದ ನನಗೆ ಆ ವ್ಯಾಪಾರದ ವಿಷಯ ಗೊತ್ತಾಗುತ್ತೆ ಅಂತ ಹೇಳಿ ಅದರಿಂದ ತನಗೆ ಒಂದು ಹಡಗು ಬೇಕು ಅಂತ ಹೇಳ್ತಾನೆ. ಅದಕ್ಕೆ ರಾಜ ಒಪ್ಕೊಳ್ತಾನೆ, ಒಂದು ಹಡಗನ್ನು ಮಾಡಿಕೊಡ್ತಾನೆ. ಅವನ ಬಳಿ ತುಂಬ ದುಡ್ಡಿರುತ್ತೆ, ಕೆಲಸಗಾರ ಇರ್ತಾರೆ. ಆದ್ದರಿಂದ ಅವರು ಆ ಒಂದು ಹಡಗನ್ನು ತುಂಬ ಬೇಗನೆ ಕಟ್ಕೊಡ್ತಾರೆ. ನಂತರ ಅದಕ್ಕೆ ಒಬ್ಬ ಕ್ಯಾಪ್ಟನ್ ಮತ್ತು ಆ ಒಂದು ಹಡಗನ್ನು ನಡೆಸೋದಕ್ಕೆ ಒಂದು ಟೀಮನ್ನು ಕೂಡ ರೆಡಿ ಮಾಡ್ತಾರೆ. ರಾಜಕುಮಾರನು ಪ್ರಯಾಣಕ್ಕೆ ಬೇಕಾದಂತಹ ಒಂದು ಎಲ್ಲ ವಸ್ತುಗಳನ್ನು ಸಿದ್ಧ ಮಾಡ್ಕೊಳ್ತಾರೆ. ಮತ್ತು ಅವನು ತನ್ನ ಹೆಂಡತಿ ಬರೋಳನ್ನು ತನ್ನ ಜೊತೆ ಪ್ರಯಾಣಕ್ಕೆ ಬರುವಂತೆ ಕೇಳ್ಕೊಳ್ತಾನೆ. ಅವನ ಮನಸ್ಸಿನಲ್ಲಿ ಏನಿದೆ ಎಂಬ ಒಂದು ಸುಳಿವು ಆ ಹೆಂಡತಿಗೆ ಬರೋಳಿಗೆ ಗೊತ್ತಿರೋದಿಲ್ಲ. ಅವಳು ಅವನೊಂದಿಗೆ ಎಲ್ಲಿ ಬೇಕಾದರೂ ಹೋಗಲು ಮತ್ತು ಏನನ್ನಾದರೂ ಮಾಡಲು ಸಹ ತುಂಬ ಖುಷಿ ಪಡ್ತಾ ಇರ್ತಾಳೆ. ಆ ಹಡಗು ತುಂಬ ಚೆನ್ನಾಗಿರುತ್ತೆ. ಗಾಳಿಯೊಂದಿಗೆ ಅವರು ಆ ಹಡಗಿನಲ್ಲಿ ಮುಂದೆ ಹೋಗ್ತಾರೆ. ದೂರದ ದೇಶವನ್ನು ಸೇರೋದಕ್ಕೆ ತುಂಬ ದಿನಗಳ ಕಾಲ ಪ್ರಯಾಣ ಮಾಡಬೇಕಾಗಿರುತ್ತೆ. ಅವರು ಎಲ್ಲಿ ಒಂದೆರಡು ದಿನ ಇದ್ದು ಮತ್ತು ಅವರು ತಂದಿರತಕ್ಕಂಥ ಆಹಾರ ಎಲ್ಲ ಮುಗಿದಾಗ ರಾಜ್ಕುಮಾರನು ಆ ಬರೋಳನ್ನು ಹಡಗಿನಲ್ಲಿ ಏಕಾಂಗಿಯಾಗಿ ಬಿಟ್ಟು ಹೋಗೋದಕ್ಕೆ ಯೋಚನೆ ಮಾಡಿರ್ತಾನೆ. ತನಗೆ ಕೆಲಸವಿದೆ ಅಂತ ನಟಿಸ್ತಾ ಕ್ಯಾಪ್ಟನ್ ಮತ್ತು ನಾವಿಕರನ್ನು ಕರೆದುಕೊಂಡು ದಡಕ್ಕೆ ಹೋಗ್ತಾನೆ. ಮತ್ತೆ ಅಲ್ಲಿಂದ ಕಣ್ಮರೆ ಆಗ್ತಾನೆ. ಆ ಬರೋಳನ್ನು ಹಡಗಿನಲ್ಲಿ ಏಕಾಂಗಿಯಾಗಿ ಬಿಟ್ಟಿರ್ತಾನೆ. ಅವಳಿಗೆ ತಿಳಿಯದಂತೆ ಅವನು ಅವಳ ಸೀರೆಯಲ್ಲಿ ಒಂದು ಅರ್ಧ ಪೈಸೆಯನ್ನು ಇಟ್ಟಿರ್ತಾನೆ. ನಂತರ ರಾಜಕುಮಾರನು ಮತ್ತು ಅವನ ಗುಂಪು ಆ ಒಂದು ಮನೆಗೆ ಮರಳಿ ಬಂದ್ಬಿಡ್ತಾರೆ. ಅವನು ಹೋದ ಕೆಲವು ಗಂಟೆಗಳ ನಂತರ ಬರೋಳಿಗೆ ತುಂಬ ಹಸಿವಾಗುತ್ತೆ. ಅವಳು ತಿನ್ನಲು ಏನಾದರೂ ಸಿಗಬಹುದು ಅಂತ ಹಡಗಿನಲ್ಲಿರ್ತಕ್ಕಂಥ ಸ್ಟೋರ್ ರೂಮ್ಗೆ ಹೋಗ್ತಾಳೆ. ಅಲ್ಲೆಲ್ಲ ಖಾಲಿ ಆಗಿರುತ್ತೆ. ಹಡಗಿನಲ್ಲಿ ಎಲ್ಲಿಯೂ ಏನೂ ಇರೋದಿಲ್ಲ. ಅವಳು ಆ ರಾತ್ರಿ ಒಂದು ಹಗಲು ಮತ್ತು ರಾತ್ರಿ ಆಹಾರ ಒಂದು ಊಟ ಇಲ್ಲದೆ ಇರಬೇಕಾಗುತ್ತೆ. ಮಾರನೇ ದಿನ ತಾನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಅವಳ ಸೀರೆಯಲ್ಲಿ ಒಂದು ಏನೋ ಕಟ್ಟಿರೋದು ಗೊತ್ತಾಗುತ್ತೆ. ಅವಳ ಗಂಟನ್ನು ಬಿಚ್ಚಿದಾಗ ಅದರಲ್ಲಿ ಅರ್ಧ ಪೈಸೆ ಇರುತ್ತೆ. ಅದು ಒಂದು 3 ದಂಬ್ರಿಗಳಿಗೆ ಸಮಾನವಾಗಿರುತ್ತೆ. ಆ ಅರ್ಧ ಪೈಸೆಯಿಂದ ಅವಳು ಏನು ಮಾಡಬಹುದು ಅಂತ ಅವಳನ್ನು ಯೋಚಿಸ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಪಕ್ಕದಲ್ಲೇ ಒಂದು ಹಡಗು ಮೀನನ್ನು ಹಿಡಿಯೋದಕ್ಕೆ ಅಲ್ಲಿಗೆ ಬಂದಿರ್ತಾರೆ. ಅದರಲ್ಲಿ ಒಬ್ಬ ಮುದುಕ ಮೀನುಗಾರ ಇರ್ತಾನೆ. ಅವಳು ಅವನನ್ನು ಕರೆದು ಮಾವ ಅಂತ ಕರೀತಾಳೆ. ಆ ದೊಡ್ಡ ಹಡಗಿನಲ್ಲಿ ಏಕಾಂಗಿಯಾಗಿರ್ತಕ್ಕಂತಹ ಅವಳನ್ನು ನೋಡಿ ಆ ಮುದುಕ ಮೀನುಗಾರ ಆಶ್ಚರ್ಯ ಪಡ್ತಾನೆ. ಅವನು ದೋಣಿಯ ಹತ್ರ ಬರ್ತಾನೆ. ಬರೋ ಅರ್ಧ ಪೈಸೆ ನಾಣ್ಯವನ್ನು ಆ ಮುದುಕ ಮೀನುಗಾರನಿಗೆ ಎಸೆದು ತನಗಾಗಿ ಸ್ವಲ್ಪ ಮಂಡಕ್ಕಿ ತಗೋಬಾ ಅಂತ ಹೇಳ್ತಾಳೆ. ಆ ಮುದುಕ ಅವಳಿಗೆ ಇಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಹೇಳಕ್ಕೆ ಮನಸ್ಸಾಗಲ್ಲ. ಅವನು ದಡಕ್ಕೆ ಹೋಗಿ ಒಂದು ಅರ್ಧ ಪೈಸೆ ಮಂಡಕ್ಕಿ ಮತ್ತು ಹಕ್ಕಿಯನ್ನು ತಗೊಂಡು ಬಂದು ಅವಳಿಗೆ ಕೊಡ್ತಾನೆ. ಅವನು ಹೋದ ತಕ್ಷಣ ಬರೋ ಮಂಡಕ್ಕಿ ಮತ್ತು ಹಕ್ಕಿಯನ್ನು ಆತರದಿಂದ ತಿನ್ನಲು ಹೋಗ್ತಾಳೆ. ಆದರೆ ದುರದೃಷ್ಟವಶಾತ್ ಅದೆಲ್ಲವೂ ಅವಳ ಕೈಯಿಂದ ನೀರಿಗೆ ಬಿದ್ದೋಗುತ್ತೆ. ಅವಳು ಅಳೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಅಷ್ಟರಲ್ಲಿ ದೊಡ್ಡ ದೊಡ್ಡ ಮೀನುಗಳು ಈಜುತ್ತಾ ಬಂದು ಆ ಎಲ್ಲ ಮಂಡಕ್ಕಿ ಮತ್ತು ಅಕ್ಕಿಯನ್ನು ತಿಂತಾ ಇರುತ್ತೆ. ಅದನ್ನು ತಿಂದ ನಂತರ ಆ ಮೀನುಗಳು ದಡಕ್ಕೆ ಹೋಗಿ ರಾಶಿ ರಾಶಿ ಚಿನ್ನದ ಒಂದು ಮೊಹರುಗಳನ್ನು ವಾಂತಿ ಮಾಡ್ತವೆ. ಈ ದೃಶ್ಯ ನೋಡಿದಂತಹ ಬರೋ ಆಶ್ಚರ್ಯ ಪಡ್ತಾಳೆ, ಸಂತೋಷ ಪಡ್ತಾಳೆ. ಅವಳು ಬೇಗನೆ ಎಲ್ಲ ಚಿನ್ನದ ನಾಣ್ಯಗಳನ್ನು ಎತ್ತಿ ಹಡಗಿನಲ್ಲಿ ತುಂಬಿಸ್ಕೊಳ್ತಾಳೆ. ಅವಳು ಮತ್ತೊಂದು ದಿನ ಹಸುವಿನಿಂದ ಕಾಯ್ತಾ ಮೀನುಗಾರರು ಮೀನು ಹಿಡಿಯಲು ಅಲ್ಲಿಗೆ ಬರ್ತಾರೆ. ಅವರು ಬಂದಾಗ ಅವನಿಗೆ ಒಂದು ಚಿನ್ನದ ಒಂದು ನಾಣ್ಯವನ್ನು ನೀಡಿ ಎಲ್ಲ ರೀತಿ ಆ ಮಂಡಕ್ಕಿಯನ್ನು ತಗೊಂಬರೋದಕ್ಕೆ ಹೇಳ್ತಾನೆ. ಮತ್ತು ಅವನು ಆ ರೀತಿ ತಗೊಂಬರೋದಕ್ಕೆ ಅವನಿಗೆ ಎಕ್ಸ್ಟ್ರಾ ಇನ್ನೊಂದು ಚಿನ್ನದ ನಾಣ್ಯ ಕೊಡ್ತಾನೆ. ಈಗ ಒಂದು ಸಾಕಷ್ಟು ಒಂದು ಆಹಾರವನ್ನು ಅಂದರೆ ಆ ಮಂಡಕ್ಕಿಯನ್ನು ತಂದಿರ್ತಾಳೆ. ನಂತರ ಮರುದಿನ ಆ ಮುದಿ ಮೀನುಗಾರ ಅಲ್ಲಿಗೆ ಬಂದಾಗ ಅವಳು ದಡಕ್ಕೆ ಹೋಗಿ ಅವನ ಸಹಾಯದಿಂದ ಒಂದು ಭೂಮಿಯನ್ನು ಖರೀದಿ ಮಾಡ್ತಾಳೆ. ಮಾರನೇ ದಿನ ಒಂದು ದೊಡ್ಡ ಬಂಗಲೆಯನ್ನು ನಿರ್ಮಿಸಲು ಬೇಕಾದ ಎಲ್ಲ ಒಂದು ಐಟಮ್ಸನ್ನು ಅಲ್ಲಿ ಸೇರಿಸ್ಕೊತಾಳೆ. ಆ ಮುದುಕ ಮೀನುಗಾರನು ಅವಳಿಗಾಗಿ ಹತ್ತಿರದಲ್ಲೇ ಒಂದು ಸಣ್ಣ ಗುಡಿಸಲನ್ನು ನಿರ್ಮಿಸ್ತಾನೆ. ಮತ್ತು ಅವಳು ತನಗಾಗಿ ಮನೆಯ ನಿರ್ಮಾಣದ ಒಂದು ಮೇಲ್ವಿಚಾರಣೆ ಪ್ರಾರಂಭಿಸ್ತಾಳೆ. ಅವನ ಸಹಾಯದಿಂದ ಅವಳು ಒಂದು ಪುರುಷರ ಅಂದರೆ ಗಂಡಸರ ಒಂದು ಉಡುಪನ್ನು ಖರೀದಿ ಮಾಡ್ತಾಳೆ. ಗಂಡಸರ ವೇಷವನ್ನು ಧರಿಸ್ತಾಳೆ. 1-2 ತಿಂಗಳಲ್ಲಿ ರಾಜಕುಮಾರನು ತನ್ನ ಹೆಂಡತಿ ಅರ್ಧ ಪೈಸೆಯಲ್ಲಿ ಹೇಗೆ ಬದುಕ್ತಾ ಇದ್ದಾಳೆ ಅಂತ ನೋಡೋಕೆ ಬರ್ತಾನೆ. ಅವನು ತನ್ನ ಹಳೆಯ ಹಡಗನ್ನು ಹುಡುಕ್ತಾ ಬರ್ತಾನೆ. ಅವನು ಅದನ್ನು ನೋಡಿದಾಗ ಅದು ಖಾಲಿಯಾಗಿತ್ತು. ಅವನ ಹೆಂಡತಿ ಎಲ್ಲಿಯೂ ಇರಲಿಲ್ಲ. ಆ ಬಡ ಹುಡುಗಿ ನೀರಿನಲ್ಲಿ ಮುಳುಗಿ ಸತ್ತಿರಬಹುದು ಅಂತ ಅವನು ಭಾವಿಸ್ತಾನೆ.
ಅವನು ತನ್ನ ದೇಶಕ್ಕೆ ಮರಳಲು ಸಿದ್ಧನಾಗ್ತಾ ಇರಬೇಕಾದ್ರೆ ಸಮುದ್ರದ ತೀರದಲ್ಲಿ ಒಂದು ಬಂಗ್ಲೆ ಕಟ್ತಾ ಇರ್ತಕ್ಕಂಥದ್ದು ಕಾಣಿಸುತ್ತೆ. ಅದು ಯಾರದು ಅಂತ ನೋಡಬೇಕು ಅಂತ ಅವನು ಆ ದಡಕ್ಕೆ ಬರ್ತಾನೆ. ಅಲ್ಲಿ ಕೆಲಸಗಾರನ ವೇಷದಲ್ಲಿ ಹೋಗಿ ತನ್ನ ಸೇವೆಯನ್ನ ಮಾಡ್ತಾನೆ. ಆ ಕೆಲಸದ ಮೇಲ್ವಿಚಾರಕನಾಗಿರ್ತಕ್ಕಂಥ ಆ ಮೀನುಗಾರನನ್ನ ಮುದಿ ಮೀನುಗಾರನನ್ನ ಬರೋಳನ್ನ ಭೇಟಿ ಮಾಡಲು ಕರೆದುಕೊಂಡು ಹೋಗ್ತಾನೆ. ಅವಳು ಇನ್ನೂ ಒಂದು ಗಂಡಸರ ವೇಷದಲ್ಲಿ ಇರ್ತಾಳೆ. ಮತ್ತೆ ರಾಜಕುಮಾರನಿಗೆ ಆ ವ್ಯಕ್ತಿ ಯಾರಂತ ಗೊತ್ತಾಗೋದಿಲ್ಲ, ಆದರೆ ಆಕೆಗೆ ಅವನು ಯಾರಂತ ತಕ್ಷಣವೇ ಗೊತ್ತಾಗುತ್ತೆ. ಆದರೂ ಅವಳು ಆ ರಾಜನನ್ನ ನೋಡಿ ತನ್ನ ಗಂಡನನ್ನ ನೋಡಿದ ತಕ್ಷಣ ಅವಳು ತನ್ನ ವೇಷವನ್ನು ಬದಲಿಸೋದಿಲ್ಲ. ಮತ್ತೆ ಅವಳು ಅವನನ್ನ ಒಬ್ಬ ಅಪರಿಚಿತನಂತೆ ಒಂದು ಕೆಲಸವನ್ನ ನೀಡ್ತಾಳೆ. ಅವನಿಗೆ ಆ ರಾಜನಿಗೆ ಯಾವುದೇ ರೀತಿ ಕಷ್ಟದ ಕೆಲಸವನ್ನ ನೀಡೋದಕ್ಕೆ ಅವಳಿಗೆ ಮನಸ್ಸಾಗೋದಿಲ್ಲ. ಆದ್ದರಿಂದ ಅವನನ್ನ ಕಟ್ಟಡದ ಆ ಒಂದು ಬಿಲ್ಡಿಂಗ್ನ ಸೂಪರ್ವೈಸ್ ಮೇಲ್ವಿಚಾರಣೆ ಮಾಡೋಕ್ಕೆ ಹೇಳ್ಕೊಡ್ತಾನೆ. ಅವನು ಆ ಯಜಮಾನನನ್ನ ಈ ಮನೆಯಲ್ಲೇ ವಾಸ ಮಾಡಬೇಕು ಅಂತ ಕೇಳ್ಕೊಳ್ತಾನೆ. ಬರೋ ತನ್ನ ಸೇವಕರಿಗೆ ರಾಜಕುಮಾರನನ್ನ ತನ್ನ ಮೇಜಿನ ಮೇಲೆ ಊಟ ಮಾಡೋದಕ್ಕೆ ಆದೇಶ ಮಾಡ್ತಾನೆ. ರಾಜಕುಮಾರ ತನ್ನ ಯಜಮಾನನೊಂದಿಗೆ ಕುಳಿತು ಆ ಊಟ ಮಾಡ್ತಕ್ಕಂಥದ್ದನ್ನ ನಿರಾಕರಣೆ ಮಾಡ್ತಾನೆ. ಆದರೆ ಅವನು ಮೊದಲು ಊಟ ಮಾಡ್ಬೇಕಂತ ಪಟ್ಟು ಹಿಡಿತಾಳೆ. ಈ ವಿಚಿತ್ರ ಆ ಯಜಮಾನನನ್ನು ನೋಡಿದಂತಹ ರಾಜಕುಮಾರ ಒಂದು ರೀತಿ ಗೊಂದಲಕ್ಕೆ ಒಳಗಾಗ್ತಾನೆ. ತಕ್ಷಣ ಅವನು ಬೇಗನೆ ಆ ಮನೆಯೆಲ್ಲ ಕಟ್ಟಿದ್ದು ಮುಗಿಯುತ್ತೆ. ಈಗ ಮುದಿ ಮೀನುಗಾರ ಮತ್ತೆ ರಾಜಕುಮಾರನಿಗೆ ಮನೆಗೆ ಪೀಠೋಪಕರಣಗಳನ್ನ ತರೋದಕ್ಕೆ ಹೇಳ್ತಾಳೆ. ರಾಜಕುಮಾರನಿಗೆ ಪೀಠೋಪಕರಣಗಳ ಬಗ್ಗೆ ತುಂಬಾ ಅಭಿರುಚಿ ಇರುತ್ತೆ. ಅವನು ಅಲ್ಲಿರ್ತಕ್ಕಂತಹ ಅತ್ಯುತ್ತಮ ವಸ್ತುಗಳನ್ನ ಖರೀದಿ ಮಾಡ್ತಾನೆ. ಮತ್ತೆ ಅವನ ಮೇಲ್ವಿಚಾರಣೆಯಲ್ಲಿ ಅವೆಲ್ಲವನ್ನ ಜೋಡಿಸಿದಾಗ ಮನೆ ತುಂಬಾ ಸುಂದರವಾಗಿರುತ್ತೆ. ಈಗ ಬಂದಿರ್ತಕ್ಕಂಥ ಕೆಲಸಗಾರರಿಗೆ ಅವರ ಸ್ಯಾಲರಿಯನ್ನ ನೀಡಿ ಅವರನ್ನ ಕೆಲಸದಿಂದ ಬಿಡುಗಡೆ ಮಾಡ್ತಾಳೆ. ಆದರೆ ರಾಜಕುಮಾರನನ್ನ ಮಾತ್ರ ಇನ್ನೂ ಕೆಲವು ದಿನಗಳು ಇಲ್ಲೇ ಇರಬೇಕು ಅಂತ ಹೇಳ್ತಾರೆ. ಒಂದು ದಿನ ಅವರು ಏಕಾಂಗಿಯಾಗಿದ್ದಾಗ ಅವಳು ಅವನನ್ನು ತನ್ನ ಕೋಣೆಗೆ ಕರೀತಾಳೆ. ಅವನು ಬರುವ ಮೊದಲು ಅವಳು ತನ್ನ ವೇಷವನ್ನು ತೆಗೆದು ಹಾಕಿ ತನ್ನ ಒಳ್ಳೆಯ ಸೀರೆ ಬೆಳಬೆಳುವ ಆಭರಣಗಳನ್ನ ಹಾಕೊಂಡಿರ್ತಾಳೆ. ರಾಜಕುಮಾರನು ಒಳಗೆ ಬಂದಾಗ ತನ್ನ ಹೆಂಡತಿ ಬರೋನನ್ನ ತನ್ನ ಮುಂದೆ ನಿಂತಿರೋದನ್ನು ನೋಡಿ ತುಂಬಾ ಆಶ್ಚರ್ಯ ಪಡ್ತಾನೆ. ಮತ್ತೆ ಅವನು ತನ್ನನ್ನು ತಾನು ಪ್ರಶ್ನಿಸಿಕೊಂಡು, ನಾನು ಕನಸು ಕಾಣ್ತಾ ಇದ್ದೀನಾ ಅಥವಾ ನಿಜವಾಗಿ ಇವಳು ನನ್ನ ಹೆಂಡತಿಯಾ ಅಂತ ಅಂದ್ಕೋತಾನೆ. ಅವನಿಗೆ ಮಾತಾಡಲು ತಕ್ಷಣ ಸಾಧ್ಯ ಆಗೋದಿಲ್ಲ. ಇದೆಲ್ಲದರ ಅರ್ಥ ಏನು ಅಂತ ಕೇಳ್ತಾನೆ. ಆಗ ಅವನು ಹೋದ ನಂತರ ತಾನು ಹೇಗೆ ಒಂದು ದಿನ ಹಸಿವಿನಿಂದಿದ್ದೆ, ತನ್ನ ಸೀರೆಯಲ್ಲಿ ಅರ್ಧ ಪೈಸೆ ಹೇಗೆ ಸಿಕ್ತು, ಆ ಸಣ್ಣ ನಾಣ್ಯವನ್ನು ಮುದಿ ಮೀನುಗಾರನಿಗೆ ನೀಡಿ ಹೇಗೆ ಮಂಡಕ್ಕಿ ಮತ್ತೆ ಅಕ್ಕಿ ಖರೀದಿಸಿದೆ, ಮತ್ತೆ ತಾನು ತಿನ್ನಲು ಹೋದಾಗ ಅದು ನೀರಿಗೆ ಬಿದ್ದದ್ದು, ಮತ್ತೆ ಮೀನುಗಳು ಅದನ್ನ ತಿಂದ ನಂತರ ಹೇಗೆ ದಡದಲ್ಲಿ ಚಿನ್ನದ ಒಂದು ನಾಣ್ಯಗಳನ್ನು ಹಾಕದವು ಅಂತ ವಿವರಿಸ್ತಾಳೆ. ತಾನು ಹೇಗೆ ಆ ಚಿನ್ನವನ್ನ ಎಲ್ಲ ತಗೊಂಡು ಸುಖವಾಗಿ ಬದುಕಿದೆ ಮತ್ತೆ ಈ ದೊಡ್ಡ ಬಂಗಲೆಯನ್ನ ಕಟ್ಟಿಸಿದೆ ಅನ್ನೋದನ್ನ ತಿಳಿಸ್ತಾಳೆ. ಈಗ ರಾಜಕುಮಾರ ತಾನು ಅವಳನ್ನು ಹೇಗೆ ಮತ್ತೆ ಏಕೆ ಮದುವೆಯಾದನು, ಕೇವಲ ಅವಳನ್ನು ಪರೀಕ್ಷಿಸಲು ಆ ಖಾಲಿ ಅಡಿಗಿನಲ್ಲಿ ಏಕಾಂಗಿಯಾಗಿ ಬಿಟ್ಟು ಬಂದಿದ್ದೇಕೆ ಎಂಬುದನ್ನು ತಿಳಿಸ್ತಾನೆ. ಅವಳು ಪ್ರತಿದಿನ ಬೆಳಗ್ಗೆ ಹೇಳುತ್ತಿದ್ದಂತೆ ದಾರ ಅಥವಾ ಬಾಚಣಿಗೆ ಇಲ್ಲದೆ ಕೂದಲನ್ನು ಅಲಂಕರಿಸಿಕೊಳ್ತೇನೆ ಮತ್ತು ಒಂದು ಸಣ್ಣ ನಾಣ್ಯದಲ್ಲಿ ಬದುಕ್ತೇನೆ ಎಂಬ ಮಾತನ್ನು ನಿಜವಾಗಿ ಮಾಡಿ ತೋರಿಸಿದ್ದಕ್ಕೆ ಅವನಿಗೆ ತುಂಬ ಸಂತೋಷ ಆಗುತ್ತೆ. ನಂತರ ಅವರು ಆ ಬಂಗಲೆಯನ್ನು ಮಾರಿ ಆ ಹಣ ಮತ್ತು ಆ ಚಿನ್ನದ ಒಂದು ಕಾಯಿನ್ಗಳೊಂದಿಗೆ ಅವರ ಒಂದು ರಾಜ್ಯಕ್ಕೆ ಹಿಂತಿರುಗಿ ಬರ್ತಾರೆ. ಅವರು ಸುಖವಾಗಿ ಬಾಳ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಈ ಸ್ಟೋರಿಯ ಕನ್ನಡದ ಒಂದು ಸಾರಾಂಶವನ್ನು ತಿಳಿಸಿದ್ದೇನೆ. ಇದರ ಇಂಗ್ಲೀಷ್ ಸ್ಟೋರಿ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಬೋದು. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.